ಬೆಂಗಳೂರಿಂದ ಟಿವಿ ಅವರು ಬಂದಿರೋದು. ಗುರುಗಳೇ ನಮಸ್ಕಾರ. ತಮ್ಮ ಹೆಸರು ಗುರುಗಳೇ? ಹೇಳಿ, ಇದ್ರ ಬಗ್ಗೆ ಹೇಳಿ, ಮಠದ ಬಗ್ಗೆ. ಇದ್ರ ಬಗ್ಗೆ ಹೇಳಿ. ಇದು ಮೊದಲು ಲಿಂಗಾಯತರ ಮಠ. ಅವರು ಸ್ವಾಮಿ ಕೇಳ್ತಾರೆ, ಯಾಕೆ ಅಡಿವಾಗಿದ್ದೀರಿ, ಊರಾಗ ಯಾಕೆ ಇಲ್ಲ ಅಂತ. ಊರಾಗ ಮಠ ಇಲ್ಲ ಮನ ವಾದ್ದಾಗ ಸೋಲ್ಸಿ ತಗೊಳ್ರಿ ಅಂತ ಬಿಟ್ಟು ಕೊಡ್ತಾರ ಅವ್ರಿಗೆ. ಶ್ರೀಪಾದರಾಯರಿಗೆ ಚಂದ್ರಭಾಗ ನದಿ ಪಂಡ್ರಾಪುರದಾಗ ಸೊಪ್ಪಂದಾಗ 2 ಪೆಟ್ಟಿಗೆ ಸಿಕ್ಕಿರ್ತಾವ. ಒಂದು ರಂಗವಿಟ್ಲ, ರುಕ್ಮಿಣಿ ಸತ್ಯಭಾಮ, ಗೋಪಾಲ ಕೃಷ್ಣ, ರುಕ್ಮಿಣಿ ಸತ್ಯಭಾಮ. ಇವರು ವ್ಯಾಸರಾಯರು ಇವ್ರ ಹತ್ರ ಓದ್ತಿರ್ತಾರ, ನೀವೇ ಪೂಜೆ ಮಾಡ್ರಿ ಅಂತಾರ. ಆವಾಗ ಪೆಟ್ಟಿಗೆ ತೆಗೆಯೋಣ ಬಂದ್ಬಿಡ್ತಾ ಆನಂದ ಉದ್ರೇಕದಿಂದ ಮೈ ಮತ್ತು ಶಾಲೆಗ್ರಾಮದಿಂದ ತಾಳ ಹಾಕ್ತಾರೆ. ಕೃಷ್ಣ ನರ್ತನ ಮಾಡ್ತಾರೆ. ಶಿಕ್ಷರು ಹೋಗಿ ಹೇಳ್ತಾರೆ, ನಿಮ್ ಶಿಕ್ಷರಿಗೆ ಹುಚ್ಚಿಡ್ದ ಶಾಲೆಗ್ರಾಮ ಹೊಡಿತಿದ್ದಾರೆ. ಆ ಖಿಂಡಿಯಿಂದ ನೋಡ್ತಾರ, ಎಡಗಾಲ ಮೇಲೆ ಬಲಗಾಲ ಇರ್ಬೇಕಲ್ಲ, ಬಲಗಾಲ ಮೇಲೆ ಎಡಗಾಲ ಇರಕಾಲಕ್ಕೆ ನಿಂತು ಬಿಟ್ಟ. ಆ ಜಾಗಕ್ಕೆ ಅಲ್ಲಿ ಲಕ್ಷ್ಮೀನಾರಾಯಣ ದೇವ್ರ ಪ್ರತಿಷ್ಠೆ ಮಾಡಿದ್ರು. ವ್ಯಾಸರಾಯರು ಪ್ರಾಣ ದೇವ್ರ ಪ್ರತಿಷ್ಠಾ ಮಾಡಿ. ಹೆಬ್ಬೆಳಲು ಶ್ರೀ ಚಕ್ರಮಾತಾ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಪೂರ್ವಕ ನಮಸ್ಕಾರಗಳು. ಇದು ಕೋಲಾರ ಜಿಲ್ಲೆ ಮುಳುಬಾಗಿಲಿನಲ್ಲಿರುವ ವ್ಯಾಸರಾಜ ಮಠ. ವ್ಯಾಸರಾಜನ ಮಠದ ಬಗ್ಗೆ ಹೇಳಿ. ನಾವು ಹೆಬ್ಬಳಲು ಇಂದ ಬೆಂಗಳೂರು ಯೂಟ್ಯೂಬ್ ಅಲ್ಲಿ ಆ ಕಡೆ ದೇವರದಕ್ಕೆ ಹಾಗೆ ಹೇಳಿ ಸರ್. ನಾವು ಎಲ್ಲ ಬನ್ನಿ ಶ್ರೀ ಚಕ್ರಮಾತಾ. ನೀವು ನಿಂತ್ಕೊಳ್ಳಿ. ಅಲ್ಲ, ನೀವು ಹೇಳಿ, ಹೇಳ್ಸೋಣ, ಅವ್ರ ಕೈಲೂ ಹೇಳ್ಸೋಣ. ನಮಸ್ಕಾರಗಳು. ಹೇಳ್ಸಿ ಸರ್. ಆ ವ್ಯಾಸರಾಜ ಬಗ್ಗೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಪಾದರಾಜರಿಗೆ ಸಿಕ್ಕಿದ ಜಾಗ ಇಲ್ಲಿ ಲಕ್ಷ್ಮೀನಾರಾಯಣ ತೀರ್ಥ ಅಂತಿದೆ. ಅಲ್ಲಿ ಸ್ನಾನ ಮಾಡುವಾಗ ಸಿಕ್ಕಿದ್ದ ಪುಷ್ಕರಣಿ ಲಕ್ಷ್ಮೀನಾರಾಯಣ. ಆಮೇಲೆ ಮತ್ತೆ ವ್ಯಾಸರಾಜರು ಮೊದಲನೇ ಹನುಮಂತೇವರು ಪ್ರತಿಷ್ಠಾಪನೆ ಮಾಡಿದ್ರು. ಇದು ವ್ಯಾಸರಾಯರು ವ್ಯಾಸರಾಜರು ಮೊದಲನೇ ಪ್ರತಿಷ್ಠಾಪನೆ ಆಂಜನೇಯ ಸ್ವಾಮಿ. ಹನುಮಂತೇವರು ಫಸ್ಟ್ ಅವರು 732-34 ವಿಗ್ರಹದಲ್ಲಿ ಫಸ್ಟ್ ಇದು ಸ್ಟಾರ್ಟ್ ಮಾಡಿರೋದು, ಸ್ಥಾಪನೆ ಮಾಡಿರೋದು. ಲಕ್ಷ್ಮೀನಾರಾಯಣ ದೇವರು ಸಾಲಿಗ್ರಾಮ. ಶಾಲಿಗ್ರಾಮ ಶಿಲೆ ಇದು. ಶ್ರೀಪಾದರಾಜ ನೃತ್ಯ, ಕೃಷ್ಣ ಮಾಡಿರೋ ಇದು ನೃತ್ಯ ಆ ಸ್ಥಳದಲ್ಲಿ ಮಾಡಿರೋ ಜಾಗದಲ್ಲಿ ಲಕ್ಷ್ಮೀನಾರಾಯಣ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವಾಗ ವ್ಯಾಸರಾಜರು ಪೆಟ್ಟಿಗೆಯಲ್ಲಿ ದೇವ್ರ ನಾಮ ಹಾಡ್ತಾ ಇದ್ರೆ ಶ್ರೀಪಾದ ಇದು ಕೃಷ್ಣ ಕುಣಿದಾಡಿರೋ ಜಾಗ ಇದು. ಆ ಜಾಗದಲ್ಲಿ ಶ್ರೀಪಾದರಾಜರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಳಿಬಾರದು ಅಂತ ಹೇಳ್ಬಿಟ್ಟು ದೇವತೆಗಳು ಪುಷ್ಪ ಹಾಕಿದ್ದಾರೆ ಆ ಜಾಗ. ತುಳಿಬಾರದು ಅಂತ ಪ್ರಮುಖವಾಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಇತಿಹಾಸ. ಮುಳುಬಾಗಿಲಲ್ಲಿ ಮೊದಲು ಇದ್ದಿದ್ದು ಈ ಜಾಗದಲ್ಲಿ ಶ್ರೀಪಾದರಾಜರು ವ್ಯಾಸರಾಜರು. ತೀರ್ಥ ಇವಾಗ ಅಲ್ಲಿ ಎರಡಿದೆ. ಲಕ್ಷ್ಮೀನಾರಾಯಣ ತೀರ್ಥ, ಒಂದು ಲಕ್ಷ್ಮೀ ಹೈಬ್ರಿಡ್ ತೀರ್ಥ ಎರಡಿದೆ. ದೇವಸ್ಥಾನ ಆಡ್ತಾ ಇದ್ದಾಗ ಕೃಷ್ಣ ಕುಣಿದಾಡ್ತಾ ಇದ್ದ ಶಾಲೆಗ್ರಾಮ ಇಟ್ಕೊಂಡು ವ್ಯಾಸರಾಜರು ಇದು ಮಾಡ್ತಾ ಇದ್ರು. ಶಾಲೆಗ್ರಾಮ ತಾಳ ಹಾಕ್ತಾ ಇದ್ರು. ಅದು ಕಿಂಡಿಯಿಂದ ನೋಡಿರೋದು. ಕಿಂಡಿಯಿಂದ ಈ ಕಿಂಡಿಯಿಂದ ಇಲ್ಲಿ ಬಂದೆ ಜಾಸ್ತಿ ಹತ್ರ ಇದು ಶ್ರೀಪಾದರಾಜರು ವ್ಯಾಸರಾಜರು ಅದು ಪಾಠಕ್ಕೆ ಅವರು ಪಾಠ ಮಾಡ್ತಿದ್ದ ಸ್ಥಳ. ಹೀಗೆ ತಗೊಳ್ಳಿ. ತೊಗೊಂಡಿದ್ದೀನಿ ಸರ್, ತೊಗೊಂಡಿದ್ದೀನಿ. ಶ್ರೀಪಾದರಾಜರಿಗೆ ಪುಷ್ಪವೃಷ್ಟಿ ಆ ಕಡೆ ಕಟ್ಟೆ ಅದು ಮೊದಲು ಇಲ್ಲಿತ್ತು. ಅದಕ್ಕೆ ಕಟ್ಟಡ ಇರೋದ್ರಿಂದ ಇದು
ಶ್ರೀಪಾದರಾಯರಿಗೆ ಪುಷ್ಪವೃಷ್ಟಿ ಆಗಿದ್ದ ಜಾಗ ಇದು. ಇದು ಇಲ್ಲಿ ಹ್ಞೂ ನೋಡಿ ಅಲ್ಲಿ. ಹಾಂ 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 ಹಾಂ. ಸರ್ ಹಿಂಗೆ ಬಂದೆ ಇದು ಪ್ರತಿ ದಿನವೂ ಪೂಜೆ ಮಾಡೋದು. ಓ ಪೂಜೆ. ಲಕ್ಷ್ಮೀನಾರಾಯಣ ತೀರ್ಥ. ಅಲ್ಲಿ ಲಕ್ಷ್ಮಿ ಐನೂರು ದೇವ್ರದ್ದು ಸಿಕ್ಕಿದೆ ಅಲ್ಲಿ ಲಕ್ಷ್ಮಿ. ಹಾಂ ಕೃಷ್ಣನ್ ಇದು ದರ್ಶನ ಮಾಡಿದ್ದು ಶ್ರೀಪಾದರಾಜರಿಗೆ ಕಿಂಡಿ ದರ್ಶನ ಮಾಡಿ. ಇದು ಓ ಇಲ್ಲಿ ಐಗ್ರಿ. ಹ್ಞೂ 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 ಸರ್. ಹ್ಞೂ ಹಾಕೊತೀನಿ ಸರ್. ನೂರೆಂಟು ಪುಷ್ಕರಣಿ.